ಹರೇ ಕೃಷ್ಣ. ಇಂದು ಆತ್ಮೀಯ ಗೆಳತಿಯ ಮನೆಯ ಗೃಹ ಪ್ರವೇಶ ಸಂದರ್ಭದಲ್ಲಿ ಗಣೇಶನಿಗೆ ವಿಶೇಷವಾದ ಪೂಜೆ ಮಾಡಿರುವಂಥದ್ದು ಮತ್ತು ಮನೆ ದೇವರ ಪೂಜೆ ಜೊತೆಗೆ ಈಗ ಸಾಮಾನ್ಯವಾಗಿ ಸತ್ಯನಾರಾಯಣ ಪೂಜೆ ಮಾಡುವಂಥದ್ದು ಕಡ್ಡಾಯವಾಗಿರುವಂಥದ್ದು, ಅದನ್ನು ಕೂಡ ಗೃಹ ಪ್ರವೇಶದಲ್ಲಿ ಮಾಡಿರೋದನ್ನು ನೋಡಬಹುದು. ವಿವಿಧ ಬಣ್ಣದ ಹೂಗಳು, ರುದ್ರಾಕ್ಷಿ, ತುಳಸಿ, ಸೇವಂತಿಗೆ, ಮಲ್ಲಿಗೆ, ವಿವಿಧ ಬಗೆಯ ಹೂಗಳೆಲ್ಲ ಒಂದೆಡೆ ಸೇರಿ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂತಹ ಒಂದು ಸಂದರ್ಭವನ್ನು ಇಲ್ಲಿ ಸಾಕಷ್ಟು ದಿಂಡುಗಳನ್ನು ಅಂದರೆ ಪುರೋಹಿತರೇ ತರ್ತಾರೆ, ಇಲ್ಲಾಂದರೆ ಆರ್ಡರ್ ಕೊಟ್ಟು ಕೂಡ ತರುವಂಥದ್ದು. ಇಲ್ಲಿ ನೋಡಿ, ತುಳಸಿಗೂ ಕೂಡ ಸೀರೆ ಉಡಿಸಿ ಆ ಬೃಂದಾವನದ ಕಟ್ಟೆಯನ್ನು ವಿಶೇಷವಾಗಿ ಅಲಂಕಾರ ಮಾಡಿದರು. ಮತ್ತು ಎಲ್ಲೆಲ್ಲಿ ಅವರ ವಿಗ್ರಹಗಳನ್ನು ಅಂದರೆ ಸ್ಪೇಸ್ಗಳಿರುತ್ತೆ ಅಲ್ಲೆಲ್ಲ ಹೇಗೆ ಇಟ್ಟಿದ್ರು ಅಲ್ಲೆಲ್ಲ ಅಲಂಕಾರ ಮಾಡಿದರು. ಮತ್ತು ಹೋಮ ಹವನದ ಸಂದರ್ಭದಲ್ಲಿ ಮನೆ ದೇವರ ವೆಂಕಟೇಶ್ವರರ ಇದನ್ನು ರಂಗವಲ್ಲಿಯಲ್ಲಿ ಬಿಡಿಸಿರೋದು ವಿಶೇಷ. ಈ ಹೂವನ್ನು ನಾನು ಅಲಂಕಾರ ಮಾಡಿದ್ದೆ, ಮನೆಯಿಂದಲೇ ತಗೊಂಡೋಗಿ ಅಲಂಕಾರ ಮಾಡಿದ್ದು. ಅಂದರೆ ಮುಂಚೆನೇ ಹೋಗಬೇಕಿತ್ತು, ಕಾರಣಾಂತರಗಳಿಂದ ಹೋಗಲಿಕ್ಕೆ ತಡ ಆಯಿತು, ತುಂಬ ದೂರ ಇದ್ದರಿಂದ. ನಮ್ಮಲ್ಲಿರ್ತಕ್ಕಂಥ ಹಿತ್ತಾಳೆ, ಬಿಂದಿಗೆ ಇವುಗಳನ್ನೆಲ್ಲ ಬಳಸ್ಕೊಂಡು ಇಲ್ಲಿ ವಿಶೇಷವಾಗಿ ಕುಟ್ಟಾಣಿ ನೋಡಿ, ರುಬ್ಬುವ ಕಲ್ಲು ಮತ್ತು ವಿಭಿನ್ನ ರೀತಿಯ ತಾಮ್ರದ ಹಿತ್ತಾಳದ ಪಾತ್ರೆಗಳಿದ್ದು, ಮತ್ತು ನವಧಾನ್ಯಗಳನ್ನು ಈ ಪುಟ್ಟ ಮಡಿಕೆಗಳನ್ನು ಅಂದರೆ ನಾವು ಚಿಕ್ಕವರಿದ್ದಾಗ ಈ ಮಡಿಕೆಯ ಪರಿಕಲ್ಪನೆ ಇತ್ತು. ನಾವು ಗೌರಿ ಹಬ್ಬದ ಸಂದರ್ಭದಲ್ಲಿ ಅಡುಗೆ ಮಾಡಲಿಕ್ಕೆ ದೊಡ್ಡವರು ಹೇಗೆ ಅಡುಗೆ ಮಾಡ್ತಾರೆ ಹಾಗೆ ನಾವು ಮಾಡುವ ಅಭಿರುಚಿ ಇತ್ತು. ಅಂತಹ ನೆನಪನ್ನು ತಂದುಕೊಡ್ತು ನನಗೆ ಇದು. ಮತ್ತು ವಿಭಿನ್ನ ರೀತಿಯ ಅಂದರೆ ಒಂದು ರೀತಿ ಸಂಪತ್ತು ನಮಗೆ ಹಿತ್ತಾಳೆ ಪಾತ್ರೆಗಳು. ತಾತನ ಕಾಲದಲ್ಲಿ ತಾಮ್ರ, ಹಿತ್ತಾಳೆ ನೋಡಿ, ಇದು ಬೀಸುಕಲ್ಲು, ಇವುಗಳನ್ನೆಲ್ಲ ಹಿಂದೆ ಭೂಮಿಗೆ ಫಿಕ್ಸ್ ಮಾಡ್ತಾಯಿದ್ರು. ಈಗ ಇದೊಂದು ಫ್ಯಾಷನ್ ಆಗಿ ನಮಗೆ ಬೇಕಾದಾಗ ಇದು ಅಕ್ಕಿ ನುಚ್ಚನ್ನು ಮತ್ತು ಕಾಳುಗಳನ್ನು ಏನು ಪುಡಿ ಮಾಡಿಕೊಂಡು ಮತ್ತೆ ಎತ್ತಿಡುವಂಥದ್ದು ಆ ಥರದ್ದು. ಮತ್ತು ಮನೆಯಲ್ಲಿರ್ತಕ್ಕಂಥ ಕೆಲವೊಂದು ವಿಗ್ರಹಗಳಿಗೆ ವಿಶೇಷವಾದ ಸೊಬಗನ್ನು ಕೊಟ್ಟಿರೋದು ಅವರ ಮಗಳ ವಿಶೇಷತೆಯನ್ನು ಇಲ್ಲಿ ಸೂಚಿಸುತ್ತೆ. ಮತ್ತು ಅಡುಗೆಯ ಒಲೆ ಕೂಡ ಅಂದರೆ ಹಾಲು ಕುದಿಸ್ಲಿಕ್ಕೆ ಬಳಸಿರ್ತಕ್ಕಂಥ ಮಡಿಕೆಗೆ ನೋಡಿ ಎಷ್ಟು ಚೆಂದದ ಅಲಂಕಾರ ಮಾಡಿದ್ದಾರೆ, ರಂಗವಲ್ಲಿ ಬಿಟ್ಟಿದ್ದಾರೆ. ಸಗಣಿಯಿಂದ ಅದನ್ನು ಸಾರಿಸಿ ಎಷ್ಟು ತುಂಬ ಚೆಂದದ. ಮತ್ತು ಶ್ರೀಕೃಷ್ಣ, ಅಂಬಿಗೆ ಅಂದರೆ ಮನೇಲಿರ್ತಕ್ಕಂಥ ವಿಗ್ರಹಗಳನ್ನು ಬಳಸ್ಕೊಂಡು ಹೇಗೆಲ್ಲ ನಾವು ಅಲಂಕಾರವನ್ನು ಮಾಡಬಹುದು. ಮತ್ತು ಈ ಒಂದು ವಿಭಿನ್ನವಾದ ಎಲ್ಲರ ಮನಸೆಳೆಯುವ ರೀತಿಯಲ್ಲಿ ಅಲಂಕಾರ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ಅವ್ರ ಮಗಳು ತೋರಿಸ್ಕೊಟ್ಟಿರೋದು ವಿಶೇಷ. ಇಲ್ಲಿ ಅವಳ ಅಭಿರುಚಿಯನ್ನು ತೋರಿಸುತ್ತೆ. ಈಗ ನಾವು 19 ಕಿಡ್ಸು, ನಮಗೆ ಆ ಅಭಿರುಚಿ ಇದೆ, ಆದರೆ ನಮ್ಮ ಮಕ್ಕಳಿಗೆ ಇರಲಿಕ್ಕಿಲ್ಲ, ಆದರೆ ಆ ಹುಡುಗಿದೆ ವಿಶೇಷ ಅನ್ನಿಸ್ತು ನೋಡಿ. ಎಷ್ಟು ಚಂದದ ವಸ್ತುಗಳನ್ನೆಲ್ಲ ಮತ್ತೆ ನೆನಪು ಮಾಡಿದಂತಹ ಸಂದರ್ಭ ಇದಾಗಿತ್ತು. ಎಲ್ಲರ ಮನೆಗಳಲ್ಲೂ ಈ ತಾಮ್ರದ ಪಾತ್ರೆಗಳೆಲ್ಲ ಇರುತ್ತೆ, ಅವುಗಳನ್ನೆಲ್ಲ ಈಗ ಒಂದು ಅಲಂಕಾರಕ್ಕೆ ಬಳಸ್ಕೊಳ್ಳೋದು ರೂಢಿ. ಆ ಸಂದರ್ಭದಲ್ಲಿ ಇವರು ಕೂಡ ಅದನ್ನೆಲ್ಲ ಬಳಸಿರೋದು ವಿಶೇಷ ಅನ್ನಿಸ್ತು. ನನಗಂತೂ ಇದು ತುಂಬ ತುಂಬ ಖುಷಿ ಕೊಡ್ತು ನೋಡಿ. ಇವುಗಳನ್ನೆಲ್ಲ ಕುಕ್ಕೆ, ಪುಟ್ಟಿ ಅಂತ ಹೇಳ್ತೀವಿ, ಮರದ ಇದರಲ್ಲೆಲ್ಲ ತರಕಾರಿಗಳನ್ನು ಇಟ್ಟು ಅಲಂಕಾರ ಮಾಡಿದ್ದು ಕೂಡ ವಿಶೇಷವಾಗಿತ್ತು. ಈಗಿನ ಶೈಲಿಯ ಅಡುಗೆ ಮನೆಯ ಅಲಂಕಾರವನ್ನು ಕೂಡ ನೋಡಿ, ಕಣ್ಣು ಸೆಳೆಯೋ ಥರ ಇತ್ತು. ಇದಾಗಿತ್ತು ಇಂದಿನ ವಿಶೇಷ.